So similarly, hello dear friends, welcome back again. ಸೊ ನಮಗೆ ಗೊತ್ತಿರೋ ಹಾಗೆ ಮೊನ್ನೆ 2 ಕ್ವಶನ್ ಸಾಲ್ವ್ ಮಾಡಿದ್ವಿ. ಸೊ ಇವತ್ತು ಮೂರನೇ ಕ್ವಶನನ್ನು ನೋಡೋಣ. ಮೂರನೇ ಕ್ವಶನ್ ಏನಿದೆ ಅಂದರೆ, ಅ ಮೋಟಾರ್ ಸೈಕ್ಲಿಸ್ಟ್ ಮೂವಿಂಗ್ ಟುವರ್ಡ್ಸ್ ಅ ಹ್ಯೂಜ್ ಕ್ಲಿಫ್. ಒಬ್ಬ ಮೋಟಾರ್ ಸೈಕ್ಲಿಸ್ಟ್ ಏನು ಮಾಡಿದ್ದಾನೆ ಅಂದರೆ ಮೂವ್ ಆಗ್ತಿದ್ದಾನೆ. ಎದ್ರ ಮೇಲೆ ಮೂವ್ ಆಗ್ತಿದ್ದಾನೆ? ಒಂದು ಹ್ಯೂಜ್ ಕ್ಲಿಫ್ ಮೇಲೆ ಮೂವ್ ಆಗ್ತಿದ್ದಾನೆ ವಿತ್ ಸ್ಪೀಡ್ ಆಫ್ ವಾಟ್ 18 km/h. 18 km/h ಅಷ್ಟು ಅವನು ಸ್ಪೀಡಲ್ಲಿ ಮೂವ್ ಆಗ್ತಿದ್ದಾನೆ. ಆ್ಯಂಡ್ ಬ್ಲೋಸ್ ಎ ಹಾರ್ನ್. ಅಲ್ಲೇನು ಮಾಡಿದವನು ಒಂದು ಹಾರ್ನನ್ನು ಹೊಡೆದ. ಬ್ಲೋಸ್ ಎ ಹಾರ್ನ್ ಆಫ್ ಅ ಸೋರ್ಸ್ ಆಫ್ ಫ್ರೀಕ್ವೆನ್ಸಿ. ನೋಡಿರಿ, ಆ ಫ್ರೀಕ್ವೆನ್ಸಿ ಸೋರ್ಸ್ ಎಷ್ಟಿದೆ? ಅದು 325 Hz. ಅಂದರೆ ಆ ಹಾರ್ನ್ ಮಾಡಿದಾಗ ಆ ಹಾರ್ನ್ ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಹೋಗಿದೆ? 325 Hz ಹೋಗಿದೆ. ಇಫ್ ದ ಸ್ಪೀಡ್ ಆಫ್ ದ ಸೌಂಡ್ ಏರ್, ಆ ಟೈಮಲ್ಲಿ ಏರಿನ ಸೌಂಡಿನ ಸ್ಪೀಡು 330 m/s ಹೋದರೆ ಅಥವಾ ಇದ್ದರೆ, ದ ನಂಬರ್ ಆಫ್ ಬೀಟ್ಸ್ ಹರ್ಡ್ ಬೈ ಹಿಮ್. ಹಾಗಾದರೆ ಅವನಿಗೆ ಎಷ್ಟು ಬೀಟ್ಸ್ಗಳು ಕೇಳ್ತವೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ ಕೊಟ್ಟಿರೋದು ಆಪ್ಷನ್ ಎ 5, B 4, C 10, D 7. ಸೊ ಇಲ್ಲಿ ಈ ಕ್ವಶನ್ ನೋಡಿದಾಗ ನಮಗೆ ಆನ್ಸರ್ ಸಿಗುತ್ತೆ ಆ್ಯಸ್ ಎ 5 ಅಂತೇಳಿ. ಹೇಗೆ ಅನ್ನೋದು ಸೊಲ್ಯೂಷನ್ ನನಗೆ. ಇವಾಗ ಸೊಲ್ಯೂಷನ್ ಸಾಲ್ವ್ ಮಾಡೋಣ. ಗಿವನ್ ವ್ಯಾಲ್ಯೂಸ್ ಆರ್ ಸೋರ್ಸ್ ಸ್ಪೀಡ್ ಎಷ್ಟಿದೆ? 80 km/h. ಸೊ ಇದನ್ನು ನಾವು m/s ಕನ್ವರ್ಟ್ ಮಾಡಬೇಕು. ದೇರ್ಫೋರ್ ನಾವೇನು ಮಾಡಿದ್ದೀವಿ ಅಂದರೆ VS = 18 km/1000 / 3600 per hour ಅಲ್ವಾ. ಸೊ ಅದಕ್ಕೆ 20 ಕ್ಯಾನ್ಸಲ್ ಆಯಿತು. 18 1s 18, 2s 1/2 ಇಂಟು 10 ಉಳಿತು. 2 1s 2 5s, ದಟ್ ಈಸ್ = 5 m/s. VS ಇದೆ. ಸೊ V ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಸ್ಪೀಡ್ ಆಫ್ ಆ್ಯನ್ ಎದ್ರದ್ದು ಸ್ಪೀಡ್ ಆಫ್ ಆ್ಯನ್ ಏರ್, ದಟ್ ಈಸ್ = 330 m/s. ಸೊ ಎಫ್ ಈಸ್ ಈಕ್ವಲ್ ಟು ಎಷ್ಟಿದೆ? 325 Hz. ಸೊ ಇವಾಗ ನಮಗೆ ಗೊತ್ತು ಫಾರ್ಮುಲಾ, ನಂಬರ್ ಆಫ್ ಬೀಟ್ಸ್ ಈಸ್ ಈಕ್ವಲ್ ಟು ವಾಟ್? ಡೆಲ್ಟಾ ಎಫ್ ಈಸ್ ಈಕ್ವಲ್ ಟು ಎಫ್ ಇಂಟು VS ಡಿವೈಡೆಡ್ ಬೈ V ಮೈನಸ್ VS. ಸೊ ದೇರ್ ಫೋರ್ ಅಲ್ಲಿ V ಅಂದರೆ VS ನೆನಪಿರಲಿ. ಸೊ ದೇರ್ ಫೋರ್ ಡೆಲ್ಟಾ ಎಫ್ ಈಸ್ ಈಕ್ವಲ್ ಟು 325 ಇಂಟು 5, ಎಸ್ ಅಂದರೆ 5 ಡಿವೈಡ್ ಬೈ 330 ಮೈನಸ್ 5. ಸೊ ಇಲ್ಲಿ ಡೆಲ್ಟಾ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ? 325 ಡಿವೈಡೆಡ್ ಇಂಟು 5 / 325. ಸೊ 330 ಒಳಗೆ 5 ಕಳೆದರೆ 325, 325ಗೆ ಕ್ಯಾನ್ಸಲ್. ಸೊ ಉಳಿದಿದ್ದು ಎಷ್ಟು ಅಂದರೆ 5. ದೇರ್ ಫೋರ್ ಎಷ್ಟು ನಂಬರ್ ಆಫ್ ಬೀಟ್ಸನ್ನು ಕೇಳ್ತಾನವನು? ನಂಬರ್ ಆಫ್ ಬೀಟ್ಸ್ ಹರ್ಡ್ ಬೈ ಹಿಮ್ ಈಸ್ 5. ಓಕೆ, ದೇರ್ ಫೋರ್ ದ ಆಪ್ಷನ್ ಈಸ್ correct. Okay.